ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಆಡಳಿತ ಮಂಡಳಿಯ ನಿರ್ದೇಶಕರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಂದ ಚುನಾಯಿಸಲ್ಪಡುವ ನಿರ್ದೇಶಕರ ಸ್ಥಾನಕ್ಕೆ ಮೇ 28ರಂದು ನಡೆಯುವ ಚುನಾವಣೆಯಲ್ಲಿ ಉಜುಗೂರು ಎಂ ರಾಮಯ್ಯರವರು ಸ್ಪರ್ಧೆ ಮಾಡಿದ್ದು, ಇವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಜಯಶೀಲರನ್ನಾಗಿ ಮಾಡಬೇಕೆಂದು ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿರವರು ಮನವಿ ಮಾಡಿದ್ದಾರೆ. ಮೇ 28ರಂದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಆಡಳಿತ ಮಂಡಳಿಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಂದ ಚುನಾಯಿಸಲ್ಪಡುವ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತಿದ್ದು, ನಿರ್ದೇಶಕರ ಸ್ಥಾನಕ್ಕೆ ಉಜುಗೂರು ಎಂ ರಾಮಯ್ಯರವರು ಸ್ಪರ್ಧೆ ಮಾಡಿರುವ ಹಿನ್ನೆಲೆಯಲ್ಲಿ ಭಾನುವಾರ ಚಿಂತಾಮಣಿ ತಾಲೂಕು ಜೆ.ಕೆ. ರೆಸಾರ್ಟ್ನಲ್ಲಿ ರಾಮಯ್ಯರವರ ಪರ ಚುನಾವಣಾ ಪ್ರಚಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯಲ್ಲಿ ಚಿಂತಾಮಣಿಯ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿರವರು ಪಾಲ್ಗೊಂಡು ಮತದಾರರನ್ನು ಉದ್ದೇಶಿಸಿ ಮಾತನಾಡಿ, ಮೇ 28ರ ಬುಧವಾರದಂದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು, ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಂದ ಚುನಾಯಿಸಲ್ಪಡುವ ನಿರ್ದೇಶಕರ ಸ್ಥಾನಕ್ಕೆ ಉಜುಗೂರು ರಾಮಯ್ಯನವರು ಸ್ಪರ್ಧೆ ಮಾಡಿದ್ದು, ಇವರು ಹಲವಾರು ವರ್ಷಗಳಿಂದ ಸಹಕಾರ ಕ್ಷೇತ್ರಕ್ಕೆ ದುಡಿಯುತ್ತಿರುವ ಉತ್ತಮ ವ್ಯಕ್ತಿಯಾಗಿದ್ದು, ಶಿಡ್ಲಘಟ್ಟ ಶಾಸಕ ಬಿ.ಎನ್. ರವಿಕುಮಾರ್ ಮತ್ತು ನಾನು ಸೇರಿ ಎಂ ರಾಮಯ್ಯರವರನ್ನು ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದು, ನಮ್ಮ ಎಲ್ಲ ಮತದಾರರು ರಾಮಯ್ಯರವರ ಸೀರಿಯಲ್ ನಂಬರ್ 2ರ ದ್ರಾಕ್ಷಿ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸಿ ಜಯಶೀಲರನ್ನಾಗಿ ಮಾಡಬೇಕೆಂದು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮತದಾರರಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಅಭ್ಯರ್ಥಿ ಉಜುಗೂರು ಎಂ ರಾಮಯ್ಯ, ಮಾಜಿ ಕೋಚ್ಮೂಲ ನಿರ್ದೇಶಕ ಬಂಕಮಣಿಯಪ್ಪ, ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ದಿನಮಿಂದಳ್ಳಿ ಬೈರಾರೆಡ್ಡಿ, ಮುಖಂಡರಾದ ಕೊಂಗನಹಳ್ಳಿ ಶಿವಾರೆಡ್ಡಿ, ಗುಡೆ ಶ್ರೀನಿವಾಸ ರೆಡ್ಡಿ, ನಗರಸಭಾ ಸದಸ್ಯ ಅಗ್ರಹಾರ ಮುರಳಿ, ಮಾಜಿ ಸದಸ್ಯರಾದ ವೆಂಕಟೇಶ್, ಪ್ರಕಾಶ್, ದೊಡ್ಡಬೊಮ್ಮನಹಳ್ಳಿ ಗೋಪಾಲಕೃಷ್ಣ, ದೊಡ್ಡಬೊಮ್ಮನಹಳ್ಳಿ ವೆಂಕಟರೆಡ್ಡಿ ಸೇರಿದಂತೆ ಎಲ್ಲ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ಗೆ ಇವತ್ತು ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆ ಬಂದಿದೆ. ಕಳೆದ ಬಾರಿ ಕೂಡ ಇದೇ ಸ್ಥಳದಲ್ಲಿ ನಮ್ಮ ಈ ಒಂದು ಆಡಳಿತ ನಿರ್ದೇಶಕರ ಮಂಡಳಿ ಚುನಾವಣೆಗೆ ದೇವಪ್ಪ ಅನ್ನೋರನ್ನ ಆಯ್ಕೆ ಮಾಡಿದ್ದಾರೆ. ಇವತ್ತು ಈ ಚುನಾವಣೆಗೆ ನಮ್ಮ ಉಜುಗೂರು ರಾಮಣ್ಣವ್ರನ್ನ ಆಯ್ಕೆ ಮಾಡಿದ್ದೀವಿ. ನಾನು ಮತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸ್ನೇಹಿತರು ಆದಂಥ ರವಿಯಣ್ಣವರು ನಾವು ಒಂದು ಉತ್ತಮವಾದಂಥ ಕ್ಯಾಂಡಿಡೇಟನ್ನು ಅಭ್ಯರ್ಥಿ ಮಾಡಬೇಕು ಅಂತೇಳಿ ನಾವು ಇಬ್ಬರೂ ಸೇರಿ ರಾಮಣ್ಣವ್ರನ್ನ ಇವತ್ತು ಆಯ್ಕೆ ಮಾಡಿದ್ದೀವಿ. ಇವತ್ತು ಇದರ ಚುನಾವಣೆ ಬುಧವಾರ ಇರೋದರಿಂದ ನಮ್ಮ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಮತದಾರ ಇವರನ್ನ ಕರೆಸಿ ಅವರಿಗೆ ಎಲ್ಲ ಸೂಕ್ತ ಮಾಹಿತಿಯನ್ನು ಕೊಟ್ಟು ಬುಧವಾರ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ಚುನಾವಣೆ ನಡೆಯಲಿದೆ. ಆ ಚುನಾವಣೆಯಲ್ಲಿ ಭಾಗವಹಿಸಿ ರಾಮಣ್ಣವರು ಅವರ ಸೀರಿಯಲ್ ಕ್ರಮ ಸಂಖ್ಯೆ 2 ಅವರ ಗುರುತು ದ್ರಾಕ್ಷಿ ಗುರುತಿಗೆ ನಮ್ಮ ಅಮೂಲ್ಯವಾದಂಥ ಪವಿತ್ರವಾದಂಥ ಮತವನ್ನು ಚಲಾಯಿಸಬೇಕು ಅಂತ ಹೇಳಿ ಇವತ್ತು ನಮ್ಮ ಮತದಾರರಲ್ಲಿ ಇವತ್ತು ಹೇಳಿದ್ದೇವೆ. ಬುಧವಾರ ಬೆಳಗ್ಗೆ ಎಲ್ಲರೂ ಕೂಡ ಮತದಾನ ಕೇಂದ್ರಕ್ಕೆ ಹೋಗಿ ಮತ ಚಲಾಯಿಸಿ ರಾಮಣ್ಣವ್ರನ್ನ ಅಭೂತಪೂರ್ವ ಒಂದು ಬೆಂಬಲದೊಂದಿಗೆ ಹೆಚ್ಚು ಮತಗಳೊಂದಿಗೆ ಅವರನ್ನು ಈ ಒಂದು ಚುನಾವಣೆಯ ಚಿಕ್ಕಬಳ್ಳಾಪುರ ಒಂದು ಆಡಳಿತ ಮಂಡಳಿಯ ನಿರ್ದೇಶಕರಾಗಿ NDA ಅಂದರೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಸಂಸದರಾದಂಥ ಡಾಕ್ಟರ್ ಕೆ. ಸುಧಾಕರ್ ಅವರು ಮತ್ತು ನಾವು ನಮ್ಮ ರವಿಯಣ್ಣವರು ಎಲ್ಲರೂ ಕೂಡ ಒಟ್ಟಾಗಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಇವತ್ತು ಇವರನ್ನು ಭಾರಿ ಮತಗಳಿಂದ ಗೆಲ್ಲಿಸಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ದೇವೆ. ಅದರಂತೆ ಇವತ್ತು ಈ ಸಭೆಯನ್ನು ಮಾಡಿ ನಮ್ಮ ಮತದಾರರಿಗೆಲ್ಲರಿಗೂ ಕೂಡ ಇವತ್ತು ಒಂದು ಸಂದೇಶವನ್ನು ಕೊಟ್ಟಿದ್ದೇವೆ. ಚುನಾವಣೆ ಗೆದ್ದಾಗ ಅದು ಒಂದು ಅಸ್ತ್ರ ನಮ್ಮ ಮಕ್ಕಳಿಗೆ ಬಂದಿದೆ, ನಮ್ಮ ಶತ್ರುಗಳಿಗೆ ನಮ್ಮ ಹತ್ರ ಒಂದು ಅಸ್ತ್ರ ಇದೆ ಅಂತಕ್ಕಂಥ ಒಂದು ಇದನ್ನ ನಮ್ಮ ಕೃಷ್ಣಾರೆಡ್ಡಿ ಹೇಳಿದರು. ಹಾಗೆಯೇ ನಾನು ಕೂಡ 79ರಲ್ಲಿ ಬಿಸಿನೆಸ್ ಕೋಆಪರೇಟಿವ್ ಸೊಸೈಟಿ ಮೆಂಬರ್ ಆಗಿ ಪದಾರ್ಪಣೆ ಮಾಡಿದ್ದು. ಆಮೇಲೆ 2 ಟರ್ಮ್ APMC ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದೀನಿ. ಕೋಆಪರೇಟಿವಲ್ಲಿ ನಾನು ಮಾರ್ಕೆಟಿಂಗ್ ಬೋರ್ಡ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಹಾಗೆಯೇ ಅಪ್ಕಾಮ್ಸಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಮತ್ತು ನಮ್ಮ SFCCಗಳಲ್ಲಿ ಕೂಡ ಇಲ್ಲಿವರೆಗೂ ಒಂದಲ್ಲ ಒಂದು ಅಧಿಕಾರ ಕೊಟ್ಟೆ ಕೋಆಪರೇಟಿವ್ ಅಲ್ಲಿ. ಇವತ್ತು ಕೂಡ ನನಗೆ ನಾನು ಕೋಚ ಬಂದಿದ್ದೆ, ಚೀಮೂಲ್ಗೆ ಹೋಗಬೇಕು
ಅಂತ ಪ್ರಯತ್ನದಲ್ಲಿದ್ದು ಮುನಿಯಪ್ಪನವ್ರ ಜೊತೆ. ಯಾಕಂದ್ರೆ ನಮ್ಮದು 2 ಕ್ಷೇತ್ರ ಆಗಿದೆ. ಒಂದು ಕಡೆ ಮುನಿಯಪ್ಪನವರು, ಒಂದು ಕಡೆ ನಾನು, ಇಬ್ಬರು ಹೋಗ್ಬೇಕು ಅಂತ ಇದ್ದವರು. ಅದೇನು ಕಾರಣಾಂತರಗಳಿಂದ ಎಲ್ಲರೂ ಸೇರಿಲ್ಲ, ನೀವು KCC ಬ್ಯಾಂಕ್ ಡೈರೆಕ್ಟರ್ ಆಗಬೇಕು ಅಂತ ನಮ್ಮ ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ ಎಲ್ಲರೂ. ಕಾರಣ ಏನಂದರೆ ಈ ಜಿಲ್ಲೆ ಸಪ್ರೇಟ್ ಆಗಬೇಕು, ನಮ್ಮ ಜಿಲ್ಲೆಗೆ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ. ನಾವು ಯಾವಾಗಲೂ ಕೋಲಾರದಲ್ಲೇ ಉಳ್ಕೊಳ್ಳೋಕ್ಕಾಗಲ್ಲ, ಯಾವಾಗಲೂ ಕಿತ್ತಾಟ, ಇನ್ನೇನೋ ಕೂಗಾಟ ಇರ್ತದ, ಸಪ್ರೇಟ್ ಆಗಬೇಕು. ಅದರಿಂದ ಯಾರಾದರೂ ಮಾತಾಡೋಂಥವ್ರು ಇವತ್ತು ಜಿಲ್ಲೆ ಸಪ್ರೇಟ್ ಮಾಡಿಸ್ಲಿಕ್ಕೆ ಏನಾದರೂ ಬೇಕಾಗ್ತವ್ರು ಅಕಸ್ಮಾತ್ ಒಂದು ವೇಳೆ ಹಣ ಬಾರಿ ತೆಗೆದು ಹೋದರೆ ಆ ಒಂದು ಕೆಲಸ ಮಾಡಬೇಕಾಗ್ತದೆ ಅನ್ನೋದನ್ನು ಕೂಡ ನನಗೆ ಗಮನಿಸಿದ್ರು. ಅದು ನನಗನಿಷ್ಟು ಖಂಡಿತ ನಮಗೆ ಏನಾದರೂ ಒಂಚೂರು ಒಳ್ಳೆಯದಾಗಿ ನಮ್ಮ ಜಿಲ್ಲೆಗೆ ಏನಾದರೂ ಬೇಕಾದರೆ ನಮ್ಮ ರೈತರಿಗೆ ಎಲ್ರಿಗೂ ಒಳ್ಳೆಯದಾಗ್ತದೇನೋ. ಯಾಕಂತಂದರೆ ಇವತ್ತು 0% ಬಡ್ಡಿಯಲ್ಲಿ ಹಣ ಸಿಗ್ತದೆ ಅಂತಂದರೆ ಅದು ಒಂದೇ ಕಡೆ ಒಂದು ಅವಕಾಶ ಇರೋದು. ಆದ್ದರಿಂದ ಆ ಥರ ಯೋಚನೆ ಮಾಡಿದರೆ ಹೊರತು ಬೇರೆ ಥರದ ಯೋಚನೆ ನಮಗೇನೂ ಇಲ್ಲ. ನಾನು ಕೂಡ ರೈತ ಕುಟುಂಬದಲ್ಲಿ, ಅವರು ಹಲವಾರು ಬಾರಿ ಹೇಳಿದ್ರು, ನಾನು ರೈತ ಕುಟುಂಬದಲ್ಲಿ ನಿಮ್ಮೆಲ್ಲರ ಜೊತೆ ನಾನು ಒಬ್ಬ ರೈತ ಅಷ್ಟೇ, ನಾನೇನು ಆ ದೊಡ್ಡ ರೈತ ಆಗಲಿ ಇಲ್ಲಿ ಇನ್ನೇನು ಮಾಡಿ ಹಾಕಿರೋದಾಗಲಿ ಏನೂ ಅಲ್ಲ, ನಾನು ಕೂಡ ನಿಮ್ಮ ಜೊತೆ ಒಬ್ಬ ರೈತ. ದಯವಿಟ್ಟು ನೀವೆಲ್ಲರೂ ಕೂಡ ಕೈ ಜೋಡಿಸಿ, ಇವತ್ತೇನು 10 ಓಟಿದೆ, 10 ಓಟ್ ಮಾಡಿ ನೀವು ನಿಮ್ಮ ತಾಲೂಕಿಂದ ಬೆಂಬಲ ಕೊಟ್ಟು ನೀವು ಗೆಲ್ಲಿಸೋದಾದರೆ ನಾನು ನಿಮ್ಮ ಜೊತೆ ಇರಲಿಕ್ಕೆ ತಯಾರಿದ್ದೀನಿ. ನಾನು ಬರೀ DCC ಬ್ಯಾಂಕ್ ಒಂದೇ ಅಂತಲ್ಲ, ಯಾವುದೇ ವಿಷಯದಲ್ಲಿ ಒಂದು ಫೋನ್ ಮಾಡಿದ್ರೆ ನಾನು ನಿಮ್ಮ ಜೊತೆ ಬರ್ಲಿಕ್ಕೆ ನಾನು ತಯಾರಿದ್ದೀನಿ. ಯಾಕಂದರೆ ನಾನು 24 ಗಂಟೆ ನಾನು ನಿಮ್ಮ ಜೊತೆ ಇರ್ತೀನಿ. ಇಷ್ಟೇ ಇವತ್ತು ನನ್ನ ಜಯಶೀಲಗಳನ್ನು ಮಾಡೋಕ್ಕಂತ ಎಲ್ಲರೂ ಕೂಡ ಶ್ರಮಿಸಿ ಈ ಒಂದು 10 ಓಟ್ 20 ಓಟ್ ಮಾಡಿ ಗೆಲ್ಲಿಸ್ಬೇಕಂತ ನಮ್ಮೆಲ್ಲರಲ್ಲೇ ಕೈ ಮುಗಿದು ವಿನಮ್ರವಾಗಿ ಕೇಳ್ಕೊತಾ ಇದ್ದೀನಿ. ಇಷ್ಟೇ.